ಹಲೋ ಎವ್ರಿವನ್, ಇವತ್ತು ನಾನು ಕ್ವಿಕ್, ಸಿಂಪಲ್, ಟೇಸ್ಟಿ ಹಾಗೆ ಎಲ್ರಿಗೂ ಇಷ್ಟವಾಗುವಂತಹ ಎವರ್ಗ್ರೀನ್ ರೆಸಿಪಿ ಲೆಮನ್ ರೈಸ್ನ ಮಾಡ್ತಾ ಇದ್ದೀನಿ. ಈ ರೆಸಿಪಿ ರೆಗ್ಯುಲರ್ ಆಗಿ ಮಾಡ್ಕೊಳ್ಳೋಕ್ಕೂ ಸೈ, ಹಾಗೆ ದೇವರಿಗೆ ನೈವೇದ್ಯ ಮಾಡೋಕ್ಕೂ ಸೈ. ಸೊ ತಡ ಮಾಡದೆ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಓಕೆ ದೆನ್, ವೆಲ್ಕಮ್ ಟು ದೇಸಿ ಈಟ್ ದೇಸಿ, ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಸೊ ಲೆಟ್ಸ್ ಬಿಗಿನ್ ದ ರೆಸಿಪಿ. ಮೊದಲಿಗೆ ಗೊಜ್ಜನ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು 1/4 ಕಪ್ಪಷ್ಟು ಎಣ್ಣೆನ ಹಾಕಿ, ಆ ನಂತರ ಒಂದು 4ರಿಂದ 5 ಸ್ಪೂನಷ್ಟು ಶೇಂಗಾ, 2 ಸ್ಪೂನಷ್ಟು ಕಡಲೆಬೇಳೆ, 2 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಸಾಸಿವೆ ಹಾಗೆ 1 ಸ್ಪೂನಷ್ಟು ಜೀರಿಗೆನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಲೈಟ್ ಗೋಲ್ಡನ್ ಬ್ರೌನ್ ಬರೋಷ್ಟರಲ್ಲಿ ನಿಮ್ಮ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ. ಓಕೆ, ನೆಕ್ಸ್ಟ್ ಇದಕ್ಕೆ ಒಂದು 2ರಿಂದ 3 ಕಡ್ಡಿಯಷ್ಟು ಕರಿಬೇವನ್ನ ಹಾಕಿ ಸ್ವಲ್ಪ ಫ್ರೈ ಆಗೋಗ್ಬಿಡಿ. ಅಷ್ಟರಲ್ಲಿ ನಾವು ಕೆಲವೊಂದು ಐಟಮ್ಸ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಲೆಟ್ಸ್ ಮೂವ್ ಟು ದಟ್. ಓಕೆ, ಇಲ್ಲಿ ನಾನು ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೆಚ್ಚು ಹಾಗೆ ಕಡಿಮೆ ಮಾಡ್ಕೋಬೋದು ಆ್ಯಸ್ ಪರ್ ಯುವರ್ ಟೇಸ್ಟ್. ಸೊ ಇವತ್ತು ನಾವು ಮಾಡ್ಕೊಳ್ತಿರೋ ಗೊಜ್ಜಿನ ಕ್ವಾಂಟಿಟಿಗೆ ನೀವು ಏನಿಲ್ಲ ಅಂದರೂ ಒಂದು 1/2 ಕಿಲೋ ಅಷ್ಟು ರೈಸ್ಗೆ ಮಿಕ್ಸ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ. ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡೋದ್ರಿಂದ ಗೊಜ್ಜು ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟ್ ಸಹ ತುಂಬಾನೇ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಲೆಮನ್ ರೈಸ್ ಕಲರ್ ಸಹ ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡೋಕೆ. ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ ನಂತರ ಎಣ್ಣೆಗೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ನಂತರ ಇದಕ್ಕೆ ಒಂದು 1/2 ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಲೋ ಫ್ಲೇಮಲ್ಲಿ ಬಿಡಿ. ಆ್ಯಂಡ್ ಫೈನಲ್ ಆಗಿ ಇದಕ್ಕೆ 1 ಸ್ಪೂನಷ್ಟು ಹಿಂಗುನ ಆ್ಯಡ್ ಮಾಡಿ. ಸೊ ಇದನ್ನ ಆ್ಯಡ್ ಮಾಡೋದ್ರಿಂದ ಪಕ್ಕ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದದ ಥರನೇ ಇರುತ್ತೆ. ಆ್ಯಂಡ್ ಹಿಂಗುನ ಆ್ಯಡ್ ಮಾಡಬೇಕಾದ್ರೆ ಫ್ಲೇಮ್ನ ಲೋವಲ್ಲಿಟ್ಟು ಆ್ಯಡ್ ಮಾಡಿ. ಆ್ಯಂಡ್ ಆ್ಯಡ್ ಮಾಡಿದ ನಂತರ ಒಂದು 4 to 5 ಸೆಕೆಂಡ್ಸ್ ಅಷ್ಟೇ ಫ್ರೈ ಮಾಡ್ಕೊಳ್ಳಿ. ತುಂಬ ಹೊತ್ತು ಮಾಡಿಕೊಂಡ್ರೆ ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಒಂದು 4 to 5 ಸೆಕೆಂಡ್ಸ್ ಅಷ್ಟೇ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ತೆಕ್ಕೊಂಬಿಡಿ. ಓಕೆ, ಗೊಜ್ಜು ರೆಡಿ ಆಗಿದೆ. ಲೆಮನ್ ರೈಸ್ ಮಾಡ್ತಾ ಇದ್ದೀವಿ, ಲೆಮನ್ನೇ ಆ್ಯಡ್ ಮಾಡಿಲ್ಲ ಅನ್ಕೊತಾ ಇದ್ದೀರಾ? ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಲೆಮನ್ನ ನೀವು ಗೊಜ್ಜು ಸ್ವಲ್ಪ ತಣ್ಣಗಾದ ನಂತರನೇ ಆ್ಯಡ್ ಮಾಡಬೇಕು. ಆಗ ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್ ಆಗಿರುತ್ತೆ. ಆ್ಯಂಡ್ ಹಾಗೆ ಈ ಗೊಜ್ಜು ನಮ್ಮ ಬ್ಯಾಚುಲರ್ಸ್ಗೆ, ವರ್ಕಿಂಗ್ ವುಮೆನ್ಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕೆ ಅಂದರೆ ಅವರಿರೋ ಬ್ಯುಸಿ ಶೆಡ್ಯೂಲಲ್ಲಿ ರೈಸ್ ಒಂದೇ ಮಾಡಿಕೊಂಡು ಈ ಗೊಜ್ಜೇನಾದರೂ ರೆಡಿ ಇಟ್ಕೊಂಡಿದ್ರೆ ಮುಂಚೆನೆ ಕಲ್ಸ್ಕೊಂಡ್ಬಿಟ್ಟು 2 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೋಬೋದು ಲೆಮನ್ ರೈಸ್ನ. ಹಾಗೆ ಈ ಗೊಜ್ಜನ್ನ ನೀವು ಏನಿಲ್ಲ ಅಂದರೂ ಒಂದು 10 to 15 ಡೇಸ್ವರೆಗೂ ಸ್ಟೋರ್ ಮಾಡ್ಕೋಬೋದು. ಬಟ್ ಫೈನಲ್ ಆಗಿ ಹೇಳಬೇಕು ಅಂದರೆ ಫ್ರೆಶ್ ಈಸ್ ಆಲ್ವೇಸ್ ಫ್ರೆಶ್ ಅಲ್ವಾ? ಸೊ ಫ್ರೆಶ್ ಆಗಿ ಮಾಡಿಕೊಂಡು ಫ್ರೆಶ್ ಆಗಿ ಸರ್ವ್ ಮಾಡಿ, ಆಗ ಟೇಸ್ಟ್ ಸಹ ಫ್ರೆಶ್ ಆಗೇ ಇರುತ್ತೆ. ಸೊ ಇವತ್ತು ನಾನು 1 ಗ್ಲಾಸಷ್ಟು ರೈಸ್ಗೆ ಈ ಗೊಜ್ಜನ್ನ ಕಲಿಸ್ತಾ ಇದ್ದೀನಿ. ಹಾಗಾಗಿ 1 ಗ್ಲಾಸಷ್ಟು ರೈಸ್ನ ಮಾಡ್ಕೊಂಡಿದ್ದೀನಿ. ಸೊ ನಾನು ಆಗಲೇ ಹೇಳಿದಾಗೆ ಇದನ್ನು ನೀವು ದೇವರ ಪ್ರಸಾದಕ್ಕೆ ಸಹ ಮಾಡ್ಕೋಬೋದು. ಯಾಕೆ ಅಂದರೆ ಇದರಲ್ಲಿ ನಾವು ಬೆಳ್ಳುಳ್ಳಿ ಆಗಲಿ ಈರುಳ್ಳಿ ಆಗಲಿ ಯೂಸ್ ಮಾಡಿಲ್ಲ. ಟ್ರಸ್ಟ್ ಮೀ ಆ್ಯಂಡ್ ಟ್ರೈ ದ ರೆಸಿಪಿ, ಯು ವಿಲ್ ಲೈಕ್ ಇಟ್. ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಈಗಲೇ ಒಂದು ಲೈಕ್ ಕೊಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಹಾಕೋದು. ಯಾಕೆ ಅಂದರೆ ಈ ನಿಮ್ಮ ಕಮೆಂಟ್ಸಿಂದ ನನಗೆ ತುಂಬ ಅಂದರೆ ತುಂಬಾ ಎಂಕರೇಜ್ಮೆಂಟ್ ಸಿಗುತ್ತೆ. ಆ್ಯಂಡ್ ನಿಮಗೆ ರೆಸಿಪಿ ತುಂಬ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ದಿಸ್ ವಿತ್ ಯೋರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಓಕೆ ದೆನ್, ಸ್ಟೇ ಟ್ಯೂನ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.